ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಾಟಿ ಸ್ಟೈಲಲ್ಲಿ ಮಾಡುವಂಥ ಚಿತ್ಕದ ಬೇಳೆ ಸಾಂಬಾರು ತೋರಿಸ್ಕೊಡ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸಲ ಮಾಡಿ. ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ ನೀವು ಆದಷ್ಟು ಓಪನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಹಾಕೋಕ್ಕೆ ಹೋಗಬೇಡಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲಲ್ಲಿ ಚಿತ್ಕದ ಬೇಳೆನ ತೊಗೊಂಡಿದ್ದೀನಿ. ಮಸಾಲೆಗೆ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಬ್ಯಾಡಗಿ, ಹಾಗೆ 7ರಿಂದ 8 ಗುಂಟೂರನ್ನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತೊಗೋಬೋದು. ನಾನಿಲ್ಲಿ ಪ್ಲೈನ್ ಧನಿಯಾ ಪುಡಿ ಬಳಸೋದ್ರಿಂದ ಸ್ವಲ್ಪ ಗುಂಟೂರನ್ನ ಜಾಸ್ತಿ ಹಾಕ್ತಾಯಿದ್ದೀನಿ. ಮೊದಲು ನೀವು ಸಾಂಬಾರು ಮಾಡೋ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಗುಂಟೂರು ಮತ್ತು ಬ್ಯಾಡಗಿನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಯಾಗಿ ರುಬ್ಬಕ್ಕೆ ಹೋಗ್ಬಿಡಿ, ಅಷ್ಟು ಟೇಸ್ಟ್ ಸಿಗಲ್ಲ. ನೀವು ಮಟನ್ ಸಾರಿಗೆ ಹೇಗೆ ಮಸಾಲೆ ರುಬ್ಕೋತೀರೋ ಅದೇ ಥರ ನೀವು ಇದನ್ನು ಸ್ವಲ್ಪ ಹುರ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಆರೋದಕ್ಕೆ ಬಿಡಿ. ನೀವು ಕಟ್ ಮಾಡ್ಕೊಂಡಿರ್ತೀರಲ್ಲ ಈರುಳ್ಳಿನ, ಅದರಲ್ಲಿ ಒಂದು ಸ್ವಲ್ಪ ಪೀಸ್ನ ಇಟ್ಕೊಳ್ಳಿ, ಒಗ್ಗರಣೆಗೆ ಬೇಕಾಗುತ್ತೆ. ಇದು ಆರೋಕ್ಕೆ ಬಿಟ್ಬಿಡಿ. ನಂತರ ನೀವು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವು ಕಟ್ ಮಾಡ್ಕೊಂಡಿರ್ತೀರಲ್ಲ ಈರುಳ್ಳಿ ಮತ್ತು ಅವರೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಹುರಿತಾ ಬನ್ನಿ. ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಎಣ್ಣೆ ಬಿಟ್ಟಂಗೆ ಆಗುತ್ತೆ. ನೀವು ಡೈರೆಕ್ಟಾಗಿ ಮಸಾಲೆನ ಹಾಕೋಕ್ಕೆ ಹೋಗಬೇಡಿ. ಕಾಳನ್ನ ಈ ಥರ ಹುರಿಯೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಕೂಡ ಹೋಗುತ್ತೆ. ಈ ಸಾಂಬಾರು ಮುದ್ದೆಗೆ ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸಾಂಬಾರು ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದರ ರುಚಿನೇ ಬೇರೆ, ಸಖತ್ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಈಗ ಕಾಳು ಹಸಿ ವಾಸನೆ ಹೋಗಿದೆ. ನಂತರ ಮಸಾಲೆಗೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಹುರ್ಕೊಂಡಿರುವಂಥ ಈರುಳ್ಳಿ, ಬ್ಯಾಡಗಿ, ಗುಂಟೂರನ್ನ ಹಾಕೋತಾ ಇದ್ದೀನಿ. ಆನಂತರ ನಾನಿಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ಧನಿಯಾ ಪುಡಿ, ಚಿಕ್ಕ ಸ್ಪೂನಲ್ಲಿ ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಆಮೇಲೆ ಇದು ಖಾರ ಇರೋದ್ರಿಂದ ಹಾಗಾಗಿ ನಾನು ಗುಂಟೂರನ್ನ ಜಾಸ್ತಿ ಹಾಕಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊತಾ ಇದ್ದೀನಿ. ಮಸಾಲೆನ ನೀವು ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ, ನೈಸಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ನೀವು ಮಸಾಲೆನ ಹುರ್ಕೊಂಡಿರೋ ಕಾಳಿಗೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರಿರಿ. ಒಂದು 10 ನಿಮಿಷ ಹುರಿದ್ರೂ ಸಾಕು. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪನ್ನ ಹಾಕಬೇಕಾಗತ್ತೆ, ಆವಾಗ ಮಸಾಲೆಗೆ ಉಪ್ಪು ಹಿಡಿತದೆ. ಚೆನ್ನಾಗಿ ಹುರಿತಾ ಬನ್ನಿ, ಮೀಡಿಯಮ್ ಫ್ಲೇಮಲ್ಲೇ ಹುರಿತಾ ಬನ್ನಿ, ಜಾಸ್ತಿ ಫ್ಲೇಮ್ ಇಟ್ಕೊಬೇಡಿ, ತಳ ಹಿಡಿದ್ಬಿಡುತ್ತೆ. ಆನಂತರ ನೀವು ಸಾಂಬಾರಿಗೆ ಬೇಕಾಗಿರೋ ಅಷ್ಟು ನೀರನ್ನ, ಬಿಸಿನೀರನ್ನ ಹಾಕಿ, ತಣ್ಣೀರು ಹಾಕೋಕ್ಕೆ ಹೋಗ್ಬಿಡಿ, ಟೇಸ್ಟ್ ಹೋಗ್ಬಿಡುತ್ತೆ. ನಂತರ ನೀವು ಉಪ್ಪನ್ನ ನೋಡಿಬಿಟ್ಟು ನಿಮಗೆ ಉಪ್ಪಿನ ಅನುಗುಣವಾಗಿ ನೀವು ಉಪ್ಪನ್ನ ಹಾಕ್ತಾ ಹೋಗ್ಬೋದು. ನೀವು ಮಸಾಲೆ ಹಾಕಿ ನೀರು ಹಾಕಿ ಒಂದು 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕುದಿಸ್ತಾ ಬನ್ನಿ. ನಾನಿವಾಗ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ ಉಪ್ಪಿನಂಶ ಕರೆಕ್ಟಾಗಿ ಆಗಿದೆ. ಸಾಂಬಾರು ಒಂದು ಸ್ವಲ್ಪ ಕುದೀತಾ ಇರಬೇಕಾದ್ರೆ ನೀವು ಯಾವುದೇ ರೇಷನ್ ಅಂಗಡಿಗಳಲ್ಲಿ ನಿಮಗೆ ಹುಚ್ಚೆಳ್ಳು ಅಂತ ಸಿಗುತ್ತೆ, ಅದನ್ನ ಒಂದು 4 ಸ್ಪೂನಷ್ಟು ತೊಗೊಂಡು ಅದನ್ನು ಚಿಕ್ಕ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನೀವು ಯಾವತ್ತೇ ಆಗಲಿ ಈ ಸಾಂಬಾರು ಮಾಡಿದಾಗ ಹುಚ್ಚೆಳ್ಳು ರಸನ ಹಾಕಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ, ಒಳ್ಳೆ ನಾಟಿ ಸ್ಟೈಲ್ ಘಮ ಕೊಡುತ್ತೆ. ನಂತರ ನೀವು ಇದನ್ನು ಸ್ಟೇನರ್ಗೆ ಹಾಕ್ಬಿಟ್ಟು ಸ್ಪೂನಲ್ಲಿ ಸ್ವಲ್ಪ ನಿಧಾನವಾಗಿ ಅಮ್ಕಿದ್ರೆ ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ನಂತರ ಮೇಲೆ ಸಿಗುವಂಥ ಕೂದಲು ಥರ ಇರುತ್ತಲ್ಲ, ಅದಕ್ಕೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಮತ್ತೆ ಅದನ್ನು ಅದೇ ಥರ ಹಾಲು ಥರ ಮಾಡ್ಕೋಬೋದು. ಹುಚ್ಚೆಳ್ದು ಹಾಲು ಹಾಕಿದ್ರೆ ಸಖತ್ತು ರುಚಿ ಕೊಡುತ್ತೆ, ಆವಾಗ ನಾಟಿ ಸ್ಟೈಲ್ ಅಂತ ನಿಮಗೆ ಫೀಲ್ ಆಗುತ್ತೆ. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಒಂದ್ಸಲ ಟ್ರೈ ಮಾಡಿ. ನಂತರ ನೀವು ಒಂದು 20 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಸಾಂಬಾರನ್ನ ಕುದಿಸಿದ್ರೆ ಒಳ್ಳೆ ರುಚಿಯಾದ ನಾಟಿ ಸ್ಟೈಲ್ ಅವರೆಕಾಯಿ ಚಿತ್ಕದ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದ್ಸಲ ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ.